ಡೇ 7ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ವಾಗತ ಇವತ್ತಿನ ಬ್ಲಾಗ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ. ಯಾಕೋ ವೀಡಿಯೋದಲ್ಲಿ ಸ್ವಲ್ಪ ಸ್ಟೈಲ್ ಮಾಡಬೇಕು ಅನಿಸ್ತು, ಅದಕ್ಕೆ ಒಂದು ಸ್ಟೆಪ್ ಹಾಕೊಳ್ತಾ ಸೀದಾ ಕೆಲ್ಸಕ್ಕೆ ರೆಡಿ ಆಗಿಬಿಟ್ಟು ನಡ್ಕೊಂಡು ಹೋಗ್ತಿದ್ದೆ ಬಸ್ ಸ್ಟಾಪಲ್ಲಿ ನಮ್ಮ ಮಾಮ ಬಂದಿರುತ್ತೆ. ಸೀದಾ ಕೆಲಸದ ಹತ್ರ ಹೋಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ. ಕೆಲಸದ ಹತ್ರ ಬಂದರೆ ಆಲ್ಮೋಸ್ಟ್ ಎಲ್ಲರೂ ಕೆಲ್ಸಕ್ಕೆ ಬಂದುಬಿಟ್ಟಿದ್ರು. ಅದನ್ನೆಲ್ಲ ನೋಡ್ಕೊಂಡು ಒಂದು ಆಟೋ ಸ್ಕ್ಯಾನ್ ಮಾಡಿಸ್ಕೊಂಡು ಸೀದಾ ಕೆಲ್ಸಕ್ಕೆ ರೆಡಿ ಆಗಬೇಕಾಯ್ತು. ಕೆಲ್ಸಕ್ಕೆ ರೆಡಿಯಾಗಿ ಸೀದಾ ನೋಡ್ಕೊಂಡು ಇವ್ರನ್ನೆಲ್ಲ ಸೀದಾ ಗಾಡಿ ಎತ್ಕೊಂಡು ರೂಟ್ಗೆಲ್ಲ ಹೋಗಿ ಕರೆಕ್ಟಾಗಿ 10 ಗಂಟೆಗೆ ಪಾಯಿಂಟಿಗೆ ಬಂದರೆ ಗುರು, ಇಲ್ಲಿಂದ ಅಲ್ಲಿವರೆಗೂ ಬಿದ್ದಿರುತ್ತೆ. ಅದೇನು ಒಂದೊಂದು ವಾರ ಕಸ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾರೋ, ಇಲ್ಲ ಕಡ್ಡಿ ಹಚ್ಚುತ್ತಾರೋ, ಇಲ್ಲ ಅದನ್ನೇ ಇಟ್ಕೊಂಡು ನೋಡ್ಕೊಂಡಿರ್ತಾರೋ ಗೊತ್ತಿಲ್ಲ. ಇಷ್ಟೆಲ್ಲ ನೋಡ್ಕೊಂಡು ಇದನ್ನು ಡಿವೈಡ್ ಮಾಡಿಸೋಕ್ಕೆ ಹುಳ ಹಪ್ಟೆ ಆಳು ಮೂಳು ಕಡ್ಡಿ ಕಸ ಎಲ್ಲ ಇರುತ್ತೆ. ಇಷ್ಟೊಂದು ನೋಡ್ಕೊಂಡು ಪಾಯಿಂಟಲ್ಲಿ ನೋಡ್ರಿ ಇಷ್ಟೊಂದು ಬಿದ್ದಿತ್ತು. ಇದನ್ನೆಲ್ಲ ಮುಗಿಸ್ಕೊಂಡು ಹಸಿ ಕಸ ಅನ್ಲೋಡ್ ಮಾಡೋಣ ಅಂತ ಬಂದೆ. ಇಲ್ಲಿ ಬಂದರೆ 1/4 ಗಂಟೆ ಇಲ್ಲ, ಒಂದು 5 ನಿಮಿಷ 10 ನಿಮಿಷ ಇಲ್ಲೇ ಆಗೋಯ್ತದೆ. ನಮ್ಗೆ ಇಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಆ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಒಂದು 12 ಗಂಟೆ ಅಷ್ಟೇ ಕೆಲಸ ಮುಗಿಸ್ಕೊಂಡು ಒಂದು ಫೋಟೋ ಕೊಟ್ಟು ಸೀದಾ ಆಟೋ ಎತ್ಕೊಂಡು ಕೆಲಸ ಮುಗಿಸ್ಕೊಂಡು ಸೀದಾ ಮನೆ ಕಡೆಗೆ ಬಂದೆ. ಎಲ್ಲ ಸಪೋರ್ಟ್ ಚೆನ್ನಾಗಿದೆ. ನನ್ನ ಫಾಲೋವರ್ಸ್ಗೆಲ್ಲ ಥ್ಯಾಂಕ್ಸ್. ಆದಷ್ಟು ಇನ್ನೂ ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ ನಾನು ಹೆಂಗಿದ್ದೀನಿ ಹೇಳಿ.